ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್ ಮ್ಯಾಮ್. ಮಕ್ಕಳ, ನಾನು ಎಲ್ಲರಿಗೂ ನನ್ನ ಸ್ಟೋರಿ ರೆಡಿ ಮಾಡ್ಕೊಂಬನ್ನಿ ಅಂತ ಹೇಳಿದ್ನಲ್ಲ, ಎಲ್ಲ ರೆಡಿ ಮಾಡ್ಕೊಂಬಂದಿದ್ದೀರಾ? ಪೃಥ್ವಿ, ನೀನು ಬಾ ಇಲ್ಲಿ. ಹಾಂ, ಬಂದೆ ಮ್ಯಾಮ್, ಬಂದೆ. ಹೇಳ್ತೀನಿ ಮ್ಯಾಮ್. ಮತ್ತೆ ಒಂದು ಊರಲ್ಲಿ ಬೆಟ್ಟ, ಗುಡ್ಡ, ಆಮೇಲೆ ಮರ, ಗಿಡ, ಮೋಡ ಎಲ್ಲ ಇತ್ತು. ಆಮೇಲೆ ಆ ಊರಲ್ಲಿ ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಎಲ್ಲ ಇದ್ವು. ಯಾವುದಾದಂದರೆ ಕೋಳಿ ಇತ್ತು, ಆಮೇಲೆ ಹಸು ಇತ್ತು, ಅಷ್ಟೇ. ಆಮೇಲೆ ಆ ಊರಲ್ಲಿ ಒಂದು ಮನೆ ಕೂಡ ಇತ್ತು. ಅದರಲ್ಲಿ ಇಬ್ಬರಿದ್ರು, ಗಿರಿ ಅಂತ. ಗಿರಿಗೆ ಪಾಪ ಕಾಲೇ ಸರಿ ಇರಲಿಲ್ಲ, ಅವನಿಗೆ ಕಾಲಿರಲಿಲ್ಲ. ಆಮೇಲೆ ಶಂಕರ ಅಂತ, ಶಂಕರಂಗೆ ಕಣ್ಣೇ ಕಾಣಿಸೋಲ್ಲ ಪಾಪ. ಇಬ್ಬರು ಅಣ್ಣ ತಮ್ಮ ಅಲ್ಲ, ಆದ್ರೂ ಫುಲ್ ಬೆಸ್ಟ್ ಫ್ರೆಂಡ್ಸು. ಒಬ್ರಿಗೊಬ್ರಿಗೆ ತಿನ್ಸ್ಕೊಂಡು, ಆಮೇಲೆ ಅವ್ರ ಮನೆ ಹತ್ರ ಒಂದು ನಾಯಿ ಇತ್ತು. ನಾಯಿಗೂ ಊಟ ಹಾಕ್ಕೊಂಡು ಖುಷಿಯಾಗಿದ್ದರು. ಒಬ್ರಿಗೊಬ್ಬರಿಗೆ ಸಹಾಯ ಮಾಡ್ಕೊಂಡಿದ್ರು. ಅವ್ರ ಹತ್ರ ಒಂದು ಸೈಕಲ್ ಕೂಡ ಇತ್ತು. ಆ ಸೈಕಲ್ನ ಯಾರು ಓಡಿಸ್ತಿದ್ದದ್ದು ಗೊತ್ತಾ? ಶಂಕರನೇ. ಗಿರಿ ಹಿಂದೆ ಕೂತ್ಕೊಂಡು ದಾರಿ ಹೇಳ್ತಿದ್ದ. ಶಂಕರ ಅದನ್ನು ಕೇಳಿಸ್ಕೊಂಡು ನೀಟಾಗಿ ಓಡಿಸ್ಕೊಂಡು ಹೋಗ್ತಿದ್ದ. ಒಂದ್ಸತಿ ಹೀಗೆ ಹೋಗುವಾಗ ಗಿರಿ ಶಂಕರಂಗೆ ಹೇಳ್ತಾನೇ ಇದ್ದ, ಸೈಕಲ್ ನಿಲ್ಲಿಸು ಅಂತ. ಆದರೆ ಶಂಕರ ನಿಲ್ಲಿಸಲೇ ಇಲ್ಲ. ಆಮೇಲೆ ಗಿರಿ ಒಂದು ಉಪಾಯ ಮಾಡಿ ಕೊನೆಗೂ ಸೈಕಲ್ನ ನಿಲ್ಲಿಸೇ ಬಿಡ್ತಾನೆ. ಆಮೇಲೆ ಶಂಕರಂಗೆ ಗಾಬರಿ ಆಗೋಗುತ್ತೆ, ಏನಪ್ಪ ಆಯಿತು ಅಂತ. ಆಮೇಲೆ ಯಾಕಪ್ಪ ಅಂತ ಕೇಳಿದ್ರೆ, ಇಲ್ಲ ಒಂದಕ್ಕೆ ಹೋಗ್ಬೇಕಿತ್ತು ಅಂತಾನೆ ಗಿರಿ. ಶಂಕರಂಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಆಮೇಲೆ ಇನ್ನೇನಪ್ಪ ಮಾಡೋದು ಅಂತ ಸರಿ ಸೈಕಲ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಗಿರಿನ ಕರ್ಕೊಂಡು ಹೋಗ್ತಾನೆ. ಆ ಸಮಯಕ್ಕೆ ಏನಾಗುತ್ತೆ ಗೊತ್ತಾ? ಯಾರೋ ಕಳ್ಳ ಬಂದು ಸೈಕಲ್ನ ತಗೊಂಡು ಹೊಟ್ಟೋಗ್ತಾನೆ. ಇದನ್ನು ಗಿರಿ ನೋಡ್ತಿರ್ತಾನಲ್ಲ, ಅವನಿಗೆ ಫುಲ್ ಕೋಪ ಬಂದ್ಬಿಡೋದು ಶಂಕರನ ಮೇಲೆ. ಶಂಕರಂದೇ ತಪ್ಪು ಅಂತ ಗಿರಿ ಹೇಳ್ತಾನೆ, ಗಿರಿದೇ ತಪ್ಪು ಅಂತ ಶಂಕರ ಹೇಳ್ತಾರೆ. ಇಬ್ರು ಫುಲ್ ಜೋರಾಗಿ ಜಗಳ ಆಡ್ಕೊಂಡು ಆಮೇಲೆ ಹೋಗು ಅಂತ ಕೋಪಿಸ್ಕೊಂಡು ಹೊಟ್ಟೋಗ್ತಾರೆ. ಆಮೇಲೆ ಅದೇನು ಬರುತ್ತದು? ಪೃಥ್ವಿ ಮರ್ತೈತಾ? ಸುಮ್ಮನಿರೋ ಪವನ್, ನನ್ಗೆ ಗೊತ್ತು, ನಾನು ಹೇಳ್ತೀನಿ. ಆಮೇಲೆ ಪೃಥ್ವಿ ಮರ್ತೋದಾ? ಇಲ್ಲ ಮ್ಯಾಮ್, ಹೇಳ್ತೀನಿ. ಗೆಪ್ಕೊ ಬಂತು. ಆಮೇಲೆ ಶಂಕರ ಏನು ಮಾಡ್ತಾನೆ, ಅದಾದ್ಮೇಲೆ ಅವನಿಗೆ ಫುಲ್ ಚಿಂತೆ ಆಗೋಗುತ್ತೆ. ನಪ್ಪ ಮಾಡೋದು ಅಂತ. ಕಡೆ ಗಿರಿಗೂ ಮನೆಗೆ ಹಿಂಗಪ್ಪ ಹೋಗೋದು ಅಂತ. ಆಮೇಲೆ ಗಿರಿಗೇನೆ ಒಂದು ಉಪಾಯ ಹೊಳೆಯುತ್ತೆ. ಅದೇನು ಗೊತ್ತಾ? ಈ ಕಥೆಯಿಂದ ನಾವೇನು ತಿಳ್ಕೊತೀವಿ ಅಂದರೆ, ನಮಗೆ ಹತ್ರ ಇರೋರು ಮತ್ತು ನಮ್ಮನ್ನ ಇಷ್ಟಪಡೋರ ಜೊತೆ ನಾವು ಸುಮ್ಮನೆ ಜಗಳ ಆಡ್ಕೊಂಡು ಬಿಡ್ತೀವಿ. ಆದರೆ ಏನು ಮಾಡಬೇಕು ಅಂದರೆ, ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆನೇ ಇದ್ದರೆ ನಮ್ಮ ಗುರಿನ ನಾವು ತಲುಪ್ಬೋದು. ಥ್ಯಾಂಕ್ ಯು ಮ್ಯಾಮ್. ವೆಲ್ ಡನ್ ಪೃಥ್ವಿ, ತುಂಬ ಚೆನ್ನಾಗಿ ಹೇಳಿದೆ. ಎಲ್ಲರೂ ಈ ಕ್ಲಾಪ್ ಮಾಡಿ ಪೃಥ್ವಿಗೆ.